ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. 1ರಿಂದ 2 ಹೇಗಾಯಿತು, 2ರಿಂದ 3 ಆಯಿತು, ಹಾಗೆ 7 ಹೇಗಾಯಿತು, 8 ಹೇಗಾಯಿತು. ಈಗ 9 ಸೃಷ್ಟಿಗಳು ಏನಾಗಿದೆ ಅನ್ನೋದನ್ನು ಮೊದಲು ನೋಡೋಣ. ಮಹತ್ತತ್ವದ ಸೃಷ್ಟಿ ಮೊದಲು ಬ್ರಹ್ಮದೇವರು ಮತ್ತು ವಾಯುದೇವರು, ಬ್ರಹ್ಮ ಸರಸ್ವತಿಯರು, ವಾಯು ಭಾರತೀಯರು. ಅಹಂಕಾರ ತತ್ವದ ಸೃಷ್ಟಿ ಅದು ಒಂದು. ಅಹಂಕಾರದ ತತ್ವದ ಸೃಷ್ಟಿ 2 ಆಯಿತು. 3ನೇದು ಪಂಚಭೂತಗಳ ಸೃಷ್ಟಿ ಆಯಿತು. 4ನೇದು ಪಂಚ ಜ್ಞಾನೇಂದ್ರಿಯಗಳ ಸೃಷ್ಟಿ ಆಯಿತು ಮತ್ತು ಪಂಚಕರ್ಮೇಂದ್ರಿಯಗಳ ಸೃಷ್ಟಿ ಆಯಿತು 4. 5ನೇದು ಇಂದ್ರಿಯಾಭಿಮಾನಿ ದೇವತೆಗಳು ಮತ್ತು ಮನಸ್ಸು ಸೃಷ್ಟಿಯಾಯಿತು. 6ನೇದು ಅವಿದ್ಯೆ ಸೃಷ್ಟಿಯಾಯಿತು. ಇವು 6 ಪ್ರಕೃತಿ ಅಥವಾ ಬ್ರಹ್ಮಾಂಡಕ್ಕೆ ಪೂರ್ವ ಸೃಷ್ಟಿಗಳಾದವು ಇವೆಲ್ಲ. ಮುಂದಿನ 3 ಬ್ರಹ್ಮಾಂಡೋತ್ತರ, ಬ್ರಹ್ಮಾಂಡ ಶುರುವಾಗಿ ನಂತರ ಆದ ಸೃಷ್ಟಿಗಳು. ಸ್ಥಾವರದ ಸೃಷ್ಟಿಗಳು, ಅದೇ ಮೊದಲು ಹೇಳಿದ್ದೆ, ಚಲನೆ ಇಲ್ಲದೆ ಇರೋವಂಥದ್ದು. ತ್ರಿಯಾಗ್ ಜಂತುಗಳ ಸೃಷ್ಟಿ ಆಯಿತು. ಆಮೇಲೆ ಮನುಷ್ಯನ ಸೃಷ್ಟಿ ಆಯಿತು ಕೊನೆಗೆ. ಇದು 9 ವಿಧದ ಸೃಷ್ಟಿ ಆಯಿತು ಇದರಲ್ಲಿ. ಅದಾದ ಮೇಲೆ ಮುಂದೆ ನೋಡೋದಾದರೆ ಭೂಮಿನಲ್ಲಿ ಜಂಬೂದ್ವೀಪ ಅಂತೀವಿ ನಾವೆಲ್ಲ ಪೂಜೆನಲ್ಲೂ. ಜಂಬೂದ್ವೀಪೆ ಭರತಖಂಡೆ ಭರತವರ್ಷೆ ಅಂತ. ಹಾಗೆ ಜಂಬೂದ್ವೀಪದಲ್ಲಿ ನವವರ್ಷಗಳು ಆದವು ಅಥವಾ ನವಖಂಡಗಳು. ಅಂಜನಾಭ, ಕಿಂಪುರುಷ, ಹರಿವರ್ಷ, ಇಳಾವೃತ್ತ, ರಮ್ಯಕ ವರ್ಷ, ಹಿರಣ್ಮಯ ವರ್ಷ, ಕುರುವರ್ಷ, ಭದ್ರಾಶ್ವ ವರ್ಷ, ಕೇತುಮಾಲ ಅಂತ 9 ವರ್ಷಗಳಾದವು ಜಂಬೂದ್ವೀಪದಲ್ಲಿ. ನವಖಂಡಾತ್ಮದ ಮತ್ತು ಈ ನೆಲ ಮೇಲೆ ನವಗ್ರಹಗಳು ಪ್ರಭಾವ ಬೀರಬೇಕಲ್ಲ, ಅದಕ್ಕೆ ನವಗ್ರಹಗಳು ಸೃಷ್ಟಿಯಾದವು. ಸೂರ್ಯ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು. ಹಾಗೆ ಅದಾದ ತಕ್ಷಣ ಏನಾಯಿತು, ಈ ಪಿಂಡಾಂಡಕ್ಕೆ ನವದ್ವಾರಗಳು ಸೃಷ್ಟಿಯಾದವು. ಕಿವಿ, ಕಣ್ಣು, 2 ಕಿವಿ, 2 ಕಣ್ಣು, ಮೂಗು, 2 ಬಾಯಿ ಮತ್ತು ನಮ್ಮ ಕೆಳಗಿನಿಂದ 2 ರಂಧ್ರಗಳು, ನವದ್ವಾರಗಳು ಸೃಷ್ಟಿಯಾದವು. ಸೃಷ್ಟಿಯ ಮೂಲದಲ್ಲಿ ಏನಾಯಿತು ಅಂದರೆ ನವಪ್ರಜಾಪತಿಗಳು ಸೃಷ್ಟಿಯಾದರು ಮೊದಲು. ಯಾರದು ನವಪ್ರಜಾಪತಿಗಳು? ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ಯ, ಪುಲಹ, ಕೃತು, ವಸಿಷ್ಠ, ಭೃಗು ಮತ್ತು ದಕ್ಷ. ಇವರನ್ನು ನವಬ್ರಹ್ಮರು ಅಂತಲೂ ಕರೀತಾರೆ ವೇದದಲ್ಲಿ. ಇವರ ಸೃಷ್ಟಿ ಆಮೇಲೆ ಏನಾಯಿತು ಅಂದರೆ ವಿಸ್ತಾರ ಆಯಿತು ಸ್ವಲ್ಪ. ಆಗ ವಿಸ್ತಾರ ಆದ ನಂತರ ಏನಾಯಿತು, ಭಗವಂತನ ಒಲಿಸಲಿಕ್ಕೆ ಮನುಷ್ಯರಿಗೆ ಏನು ಬೇಕು? ನವವಿಧ ಭಕ್ತಿ. ನವವಿಧ ಭಕ್ತಿಯಿಂದ ಭಗವಂತನನ್ನು ಪೂಜಿಸಬೇಕು ಅಂತ ಹೇಳ್ತಾರೆ. ಯಾವುದದು? ಕಥಾಶ್ರವಣ, ಗುಣಗಾನ, ಸ್ಮರಣೆ, ಪಾದಸೇವನೆ, ಅರ್ಚನೆ, ವಂದನೆ, ದಾಸ್ಯ, ಸಖ್ಯ ಮತ್ತು ಆತ್ಮನಿವೇದನ. ಇದು 9 ವಿಧದ ಭಕ್ತಿ ಭಗವಂತನಿಗೆ ನಾವು ಸಮರ್ಪಿಸಬೇಕಾಗಿರುವಂಥದ್ದು. ಅದಕ್ಕೆ ನಿದರ್ಶನವಾಗಿ ನವವಿಧ ಭಾಗವತರು ಸೃಷ್ಟಿಯಾದರು. ಶ್ರವಣಕ್ಕೆ ಪರೀಕ್ಷಿತ್, ಕೀರ್ತನಕ್ಕೆ ಶುಕಮಹರ್ಷಿ, ಸ್ಮರಣೆಗೆ ಪ್ರಹ್ಲಾದ, ಪಾದಸೇವನೆಗೆ ಲಕ್ಷ್ಮಿ, ಅರ್ಚನೆಗೆ ಪೃಥು ಚಕ್ರವರ್ತಿ, ವಂದನೆಗೆ ಅಕ್ರೂರ, ದಾಸ್ಯಕ್ಕೆ ಆಂಜನೇಯ, ಸಖ್ಯಕ್ಕೆ ಅರ್ಜುನ, ಆತ್ಮನಿವೇದನಕ್ಕೆ ಬಲಿಚಕ್ರವರ್ತಿ. 9 ಜನ ಇದು 9 ನವವಿಧ ಭಕ್ತಿಯನ್ನು ಸೂಚಿಸುವಂಥ 9 ಜನ. ಮತ್ತು ಭಗವಂತನಿಗೆ ನವಶಕ್ತಿಗಳು ಅಂತ ಹೇಳ್ತಾರೆ. ಅಂದರೆ ಹೆಣ್ಣಿನ ರೂಪ. ಅದು ವಿಮಲ, ಉತ್ಕರ್ಷಿಣಿ, ಜ್ಞಾನ, ಕ್ರಿಯಾ, ಯೋಗ, ಪ್ರಶ್ಮಿ, ಸತ್ಯ, ಈಶಾನ, ಅನುಗ್ರಹ ಅಂತ. ನವರಾತ್ರಿ 9 ದಿನ ರಾತ್ರಿಗಳಲ್ಲಿ ಪೂಜೆಗೊಳ್ಳುವಂಥ 9 ದುರ್ಗೆಯರು: ಕುಮಾರಿಕಾ, ತ್ರಿಮೂರ್ತಿ, ಕಲ್ಯಾಣಿ, ರೋಹಿಣಿ, ಕಾಳಿ, ಚಂಡಿಕಾ, ಶಾಂಭವಿ, ದುರ್ಗಾ, ಸುಭದ್ರ. ಹೀಗೆ 9 ಶಕ್ತಿಗಳು, ಸ್ತ್ರೀ ಶಕ್ತಿಗಳು ಸೃಷ್ಟಿಯಾದವು. ಅದಾದ ಮೇಲೆ ವಿಷ್ಣುವಿನ ನವಮೂರ್ತಿಗಳೇ ಬಂದವು. ಅದು ಒಂದೊಂದಕ್ಕೆ ನಿಯಾಮಕ. ಅದನ್ನು ಮುಂದೆ ನೋಡೋಣಂತೆ. ನಾರಾಯಣ, ಪರಬ್ರಹ್ಮ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಸಿಂಹ, ವರಾಹ, ಪರಂಜ್ಯೋತಿ. ಹೀಗೆ ಲಕ್ಷ್ಮಿಯ ನವಮೂರ್ತಿಗಳು ಬಂದವು ಈ ನವವಿಧವಾದ ನಾರಾಯಣನ ಸೃಷ್ಟಿಗೆ. ಇಂದಿರಾ, ರಮಾ, ಲಕ್ಷ್ಮಿ, ಹಿರಣ್ಯ, ಗಗನ, ರಕ್ತ, ರಕ್ತತರ, ಭೂತಿ, ವಿಭೂತಿ. ಚತುರ್ಮುಖನಿಗೂ ನವಮೂರ್ತಿಗಳಿಗೂ ಚತುರ್ಮುಖನ ನವಮೂರ್ತಿಗಳು ಸೃಷ್ಟಿಯಾದವು ಅಲ್ಲಿ. ಚತುರ್ಮುಖ ಬ್ರಹ್ಮನ ನಾನು ಹೇಳ್ತಾ ಇರೋದು. ಬ್ರಹ್ಮ, ಚತುರ್ಮುಖ, ಧಾತ, ವಿಧಾತ, ವಿಧಿ, ಕರ್ತ, ವಿರಂಚ, ಭೂತೇಶ, ಶತಾನಂದ ಅಂತ. ಇದು ಅಷ್ಟು ಸ್ವಲ್ಪ ಡೀಪಾಗಿ ಹೋಗೋದೇನು ಬೇಡ. ಇದರಿಂದ ಕನ್ಫ್ಯೂಷನ್ ಆಗ್ಬೋದು. ನೆಕ್ಸ್ಟ್ ಮುಖ್ಯ ಪ್ರಾಣನಿಗೂ ಹೇಗೆ ಭಗವಂತ, ಇಲ್ಲಿ ನಾನು ಹೇಳಿದ್ದೆ ಯಾವಾಗಲೂ ಹನುಮನ ಮತವೇ ಹರಿಯ ಮತವು ಅಂತ. ಹಾಗೆ ಭಗವಂತನ 9 ವಿಧ ಸೃಷ್ಟಿಯಾದ ಮೇಲೆ ಪ್ರಾಣದೇವರದ್ದು ಆಗಬೇಕಲ್ಲ. ಹಾಗೆ ಮುಖ್ಯ ಪ್ರಾಣದ್ದು ನವಮೂರ್ತಿಗಳಾದವು.
ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕೃತಕ, ದೇವದತ್ತ ಅಂತ. ಹಾಗೆ ಗರುಡನಿಗೂ ನವಮೂರ್ತಿಗಳಾದವು. ಸುಪರ್ಣ, ಗರುಡ, ವೃತಿನೇಯ, ಮಹಾಶನ, ನವವರ್ಣ, ಪಂಚವರ್ಣ, ಪನ್ನಗಾಶನ, ಅಮೃತಕಾರ ಮತ್ತು ಸರ್ವದೇವಾತ್ಮ ಅಂತ. ಇವೆಲ್ಲ ಗರುಡನ 9 ಮೂರ್ತಿಗಳ ಹೆಸರುಗಳು. ಹಾಗೆ ಗರುಡ ಆದಮೇಲೆ ಶೇಷನಿಗೆ ಬರಬೇಕು. ಬ್ರಹ್ಮ ಆಯಿತು, ವಾಯುದೇವರಾಯಿತು, ಗರುಡ ಆಯಿತು, ಶೇಷ ಆಯಿತು. ಶೇಷ ಮಾಡೋಣ ಈಗ. ನವಮೂರ್ತಿಗಳು ಶೇಷ, ಅನಂತ, ವರ, ಲಕ್ಷ್ಮಣ, ಬಲ, ಸಂಕರ್ಷಣ, ನೀಲವಾಸ, ಜಗದ್ರಕ್ಷ, ಜಲೇಶಯ ಅಂತ 9 ಶೇಷನ ಮೂರ್ತಿಗಳು. ಹಾಗೆ ಭರತ ಚಕ್ರವರ್ತಿಗೂ ಸೋದರರಿದ್ದರು. ಋಷಭದೇವನ ಮಕ್ಕಳವರು, ಊರ್ಧ್ವರೇತಸ್ಕರಾದಂಥವರೆಲ್ಲರೂ ಪುರಾತನ ಯೋಗಿಗಳು 9 ಮಂದಿ. ಕವಿ, ಹರಿ, ಅಂತರಿಕ್ಷಿ, ಪ್ರಬುದ್ಧ, ಪಿಪ್ಪಲಾಯನ ಅನ್ನೋದು ಒಂದು ದೊಡ್ಡ ಒಬ್ಬ ಗುರುವಿನ ಹೆಸರದು. ಅದು ಒಂದು ಷಟ್ಪ್ರಶ್ನೋಪನಿಷತ್ ಅಂತಲೇ ಒಂದು ಉಪನಿಷತ್ತಿದೆ. 6 ಪ್ರಶ್ನೆಗಳನ್ನು ಕೇಳಲಿಕ್ಕೆ ಎಲ್ಲೆಲ್ಲಿಂದನೋ ಹುಡುಗರು ಬರ್ತಾರೆ. ಆಗ ಯಾರನ್ನು ಕೇಳಬೇಕು, ಯಾರನ್ನು ಕೇಳಿದ್ರೆ ಉತ್ತರ ಸರಿಯಾಗಿ ಸಿಗುತ್ತೆ ಅಂದಾಗ ಎಲ್ಲರೂ ಹೇಳೋದು ಪಿಪ್ಪಲಾಯರನ್ನು ಕೇಳಿ, ಪಿಪ್ಪಲಾಯ ಬಿಟ್ಟರೆ ಇನ್ಯಾರಿಗೂ ಇದನ್ನು ಹೇಳೋ ಶಕ್ತಿ ಇಲ್ಲ ಅಂತ ಹೇಳ್ತಾರೆ. ಆ ಥರದ ಒಂದು ಅದ್ಭುತವಾದ ವ್ಯಕ್ತಿ ಪಿಪ್ಪಲಾಯನ. ಅವಿಹೋತ್ರ, ಧರ್ಮಿಳ, ಚಮಸ ಮತ್ತು ಕರಭಾಜನ ಅಂತ ಹೆಸರುಗಳು ಬಿಡಿ, ಪರವಾಗಿಲ್ಲ. ಬಟ್ ಮುಖ್ಯವಾದ ಯಾವುದೋ ಅದು ಹೇಳ್ತಾ ಇದ್ದೀನಿ. ಮತ್ತು ನಾವು ಮಾಡಿದ ಪಾಪ ಪುಣ್ಯಗಳಿಗೆ ಸಾಕ್ಷಿಯಾಗಿ ಭೂಮಿಯಲ್ಲಿ ದೇವತೆಗಳು 9 ಮಂದಿ ಬಂದರು. ಯಾರದು 9 ಮಂದಿ? ಸೂರ್ಯ, ಚಂದ್ರ, ಯಮ, ಕಾಲ ಮತ್ತು ಪಂಚಭೂತಗಳು. ಇವೇ ಸಾಕ್ಷಿ. ನಾವು ಮಾಡೋವಂಥ ಪಾಪ ಪುಣ್ಯಗಳಿಗೆ ಇವನ್ನು ಯಾರು ನೋಡಿದ್ರೆ ನೋಡದೇ ಇರಲಿ, ಈ 9 ಜನ ಅಂತೂ ನೋಡ್ತಲೇ ಇರ್ತಾರೆ. ಹಾಗೆ ನವಗ್ರಹಗಳಿಗೆ ಸಂಬಂಧಪಟ್ಟ ನವರತ್ನಗಳು 9 ಆಯಿತು. ಸೂರ್ಯನಿಗೆ ಮಾಣಿಕ್ಯ, ಚಂದ್ರನಿಗೆ ಮುತ್ತು, ಕುಜನಿಗೆ ಹವಳ, ಬುಧನಿಗೆ ಮರತಕ, ಗುರುವಿಗೆ ಪುಷ್ಯರಾಗ, ಶುಕ್ರನಿಗೆ ವಜ್ರ, ಶನಿಗೆ ನೀಲಮಣಿ, ರಾಹುವಿಗೆ ಗೋಮೇಧಕ, ಕೇತುವಿಗೆ ವೈಡೂರ್ಯ. ಅದಾದ ಮೇಲೆ 9 ಧಾನ್ಯಗಳು ಶುರುವಾದವು. 9 ಧಾನ್ಯಗಳು ಬಂದವು ನವಗ್ರಹಗಳಿಗೆ. ಅದೆಲ್ರಿಗೂ ಗೊತ್ತೇ ಇದೆ. ನೆಕ್ಸ್ಟು ಅಲ್ಲಿಂದ ಮುಂದಕ್ಕೆ ಈ ಅಕ್ಷೋಹಿಣಿಗೆ ಬಂದೋದಾದರೆ ಎಲ್ಲವೂ 9ಕ್ಕೆ ಬಂದು ನಿಲ್ಲುತ್ತೆ. ನಾನು ಹೇಳಿದ್ದೆ ಹಿಂದೆ ಕೂಡ ಅಕ್ಷೋಹಿಣಿ ಬಗ್ಗೆ, ಹೇಗೆ ಅಕ್ಷೋಹಿಣಿ ಶುರುವಾಗುತ್ತೆ, ಹೆಸರುಗಳದ್ರದ್ದು ಹೇಳಿದ್ದೆ. ಪತ್ತಿಯಿಂದ ಶುರುವಾಗಿ ಅಕ್ಷೋಹಿಣಿಗೆ ಬಂದು ನಿಲ್ಲುತ್ತೆ. ಪತ್ತಿ ಅಂದರೆ 1 ಆನೆ, 3 ಕುದುರೆ, 5 ಕಾಲಾಳುಗಳು, 9 ಆಯಿತು. ಸೇನಾಮುಖ 3 ಆನೆ, ರಥ, 9 ಕುದುರೆ, 15 ಕಾಲಾಳುಗಳು, ಮತ್ತು ಅದನ್ನು ಆ್ಯಡ್ ಮಾಡಿದ್ರೆ 9 ಬರುತ್ತೆ. ಗುಲ್ಮ 9 ಆನೆ, 27 ಕುದುರೆಗಳು, 45 ಕಾಲಾಳುಗಳು, ಮತ್ತು ಅದನ್ನು ಆ್ಯಡ್ ಮಾಡಿದ್ರೆ 9 ಬರುತ್ತೆ. ಹಾಗೆ ಗಣ, ವಾಹಿನಿ, ಪೃಥನ, ಚಮು, ಅನೀಕಿನಿ, ಅಕ್ಷೋಹಿಣಿ, ಹೀಗೆ ಎಲ್ಲವನ್ನೂ ಆ್ಯಡ್ ಮಾಡಿ ಒಂದು ಕೊನೆ ನಂಬರ್ ತೊಗೊಂಡ್ರೆ ಅದು 9ರಲ್ಲೇ ಎಂಡ್ ಆಗುತ್ತೆ. ಅದನ್ನು ನಾನು ಇದನ್ನು ವಿಸ್ತಾರವಾಗಿ ಬರೆದು ಕೂಡ ಕಳಿಸಿದ್ದೆ ನಾನು ಇದೇ ಗ್ರೂಪ್ನಲ್ಲಿ. ಹಾಗಾಗಿ ಇದು ಅಕ್ಷೋಹಿಣಿ 9 ಆಯಿತು. ಹೀಗೆ 8ರಿಂದ ಎಲ್ಲವೂ 9ಕ್ಕೆ ವಿಸ್ತಾರ ಆಯಿತು. ಇದು 9ರ ಮಹತ್ವ. ಇವತ್ತಿಲ್ಲಿ 9ರ ಚಿಂತನವನ್ನು ಉಪಸಂಹಾರ ಮಾಡೋಣ. ನಾಳೆ ಸೇರಿದಾಗ 10 ಏನಾಗುತ್ತೆ ಅನ್ನೋದನ್ನು ನೋಡೋಣಂತೆ. ಅಲ್ಲಿವರೆಗೂ ಕೃಷ್ಣಾರ್ಪಣಮಸ್ತು.